ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಭಾರತದ ರಾಜಕೀಯ ಇತಿಹಾಸದಲ್ಲಿ 2026 ಅತ್ಯಂತ ನಿರ್ಣಾಯಕ ವರ್ಷವಾಗಲಿದ್ಯಾ? ದೆಹಲಿಯ ಅಧಿಕಾರ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇರುವ ಆ ಒಂದು ಸುದ್ದಿ ನಿಜವಾಗುತ್ತಾ? ಹೌದು, ಮಾರ್ಚ್ ತಿಂಗಳು ಬರ್ತಾ ಇದ್ದಂತೆ ದೇಶದ ರಾಜಕೀಯದಲ್ಲಿ ಸಂಚಲನ ಶುರುವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಭಾರತ ಕಂಡ ಬಲಿಷ್ಠ ನಾಯಕ. ಆದ್ರೆ ಈಗ ಎದ್ದಿರೋ ಪ್ರಶ್ನೆ ಒಂದೇ, ಮೋದಿ ಯುಗ ಮುಕ್ತಾಯವಾಗುತ್ತಾ ಅಂತ. ಮುಂಬರುವ ಮಾರ್ಚ್ ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜೀನಾಮೆಯನ್ನು ಕೊಡ್ತಾರಾ? ಹಾಗಾದ್ರೆ ಮುಂದಿನ ಪ್ರಧಾನಿ ಯಾರು? ಈ ಪ್ರಶ್ನೆಗೆ ಉತ್ತರ ಪ್ರದೇಶದಿಂದ ನೇರವಾಗಿ ಉತ್ತರ ಸಿಗ್ತಾ ಇದೆ. ಅದುವೇ ಯೋಗಿ ಆದಿತ್ಯನಾಥ್. ಕೇಸರಿ ಬಟ್ಟೆ, ಕಠಿಣ ನಿರ್ಧಾರ, ಬುಲ್ಡೋಸರ್ ಆಡಳಿತ, ಇದು ಯೋಗಿಯ ಐಡೆಂಟಿಟಿ. ಆದ್ರೆ 140 ಕೋಟಿ ಭಾರತೀಯರನ್ನ ಮುನ್ನಡೆಸೋದಕ್ಕೆ ಯೋಗಿ ರೆಡಿಯಾಗಿದ್ದಾರಾ? 2026 ಮಾರ್ಚ್ ನಲ್ಲಿ ಮೋದಿ ರಿಸೈನ್ ಕೊಟ್ಟು ಯೋಗಿಗೆ ಪಟ್ಟಾಭಿಷೇಕ ಮಾಡ್ತಾರಾ? ಹಾಗಾದ್ರೆ ಪ್ರಧಾನಿ ಚೇರ್ ಮೇಲೆ ಟವಲ್ ಹಾಕಿ ಕುಳಿತಿರುವಂತಹ ಅಮಿತ್ ಶಾ ಸೈಡ್ ಲೈನ್ ಆಗ್ತಾರಾ? ಮೋದಿ ನಂತರ ಭಾರತ ಹೇಗಿರುತ್ತೆ? ಯೋಗಿ ಪ್ರಧಾನಿ ಆದ್ರೆ ಏನೆಲ್ಲ ಬದಲಾಗುತ್ತೆ? ಇದು ಕೇವಲ ಊಹಾಪೋಹವೋ ಅಥವಾ ಪಕ್ಕ ಪ್ಲಾನಿಂಗ್ ನಡೀತಾ ಇದ್ಯಾ? ಈ ಎಲ್ಲಾ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನಿಮ್ಗೇನನ್ಸುತ್ತೆ? ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರೇ ಮುಂದುವರಿಬೇಕಾ ಅಥವಾ ಯೋಗಿ ಆದಿತ್ಯನಾಥ್ ಮುಂದಿನ ಪ್ರಧಾನಿಯಾಗಬೇಕಾ? ನಿಮ್ಗೇನನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಪ್ರಧಾನಿ ರೇಸ್ ನಲ್ಲಿರುವಂತಹ ಅಮಿತ್ ಶಾ, ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್, ಇವರಿಬ್ಬರಲ್ಲಿ ಯಾರು ಪಿಎಂ ಆಗಬೇಕು ಅಂತ ಕೂಡ ಕಮೆಂಟ್ ಮಾಡಿ. ಸ್ನೇಹಿತರೆ, ರಾಜಕೀಯದಲ್ಲಿ ಯಾವುದು ಅನಿರೀಕ್ಷಿತವೋ ಅದೇ ನಡೆಯೋದು ಹೆಚ್ಚು. 2026 ಮಾರ್ಚ್ ತಿಂಗಳು ಯಾಕೆ ಮುಖ್ಯ? ನರೇಂದ್ರ ಮೋದಿ ಅವರು 75 ವರ್ಷ ಪೂರೈಸುವ ಹೊಸ್ತಿಲಲ್ಲಿದ್ದಾರೆ ಅಥವಾ ಆರ್ಎಸ್ಎಸ್ ನ ಅಲಿಖಿತ ನಿಯಮವಾಗಿರುವಂತಹ ವಯಸ್ಸಿನ ಮಿತಿ ಇಲ್ಲಿ ಕೆಲಸ ಮಾಡ್ತಾ ಇದ್ಯಾ? ದೆಹಲಿಯ ಉನ್ನತ ಮೂಲಗಳ ಪ್ರಕಾರ ಮೋದಿ ಅವರು ತಾವಾಗಿ ಅಧಿಕಾರ ಹಸ್ತಾಂತರ ಮಾಡಲು ನಿರ್ಧಾರ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಇದಕ್ಕೆ ಕಾರಣ ಅವರ ಆರೋಗ್ಯವಲ್ಲ, ಬದಲಾಗಿ ಮುಂದಿನ ಪೀಳಿಗೆಗೆ ದಾರಿ ಮಾಡಿಕೊಡುವ ತಂತ್ರ. ಆದ್ರೆ ಆ ಉತ್ತರಾಧಿಕಾರಿ ಅಮಿತ್ ಶಾ ಆಗಿರಬೇಕಾಗಿತ್ತು ಅಲ್ವಾ? ಆದ್ರೆ ಸಮೀಕರಣಗಳು ಬದಲಾಗಿವೆ. ಈಗ ಜನರ ಮನಸ್ಸಿನಲ್ಲಿ ಸಂಘ ಪರಿವಾರದ ಲೆಕ್ಕಾಚಾರದಲ್ಲಿ ಮುಂಚೂಣಿಯಲ್ಲಿರುವವರು ಯೋಗಿ ಆದಿತ್ಯನಾಥ್. ಯಾಕಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಂತರ ಬಿಜೆಪಿಗೆ ಬೇಕಾಗಿರುವುದು ಕೇವಲ ಆಡಳಿತಗಾರನಲ್ಲ, ಒಬ್ಬ ಮಾಸ್ ಲೀಡರ್. ಜನರನ್ನ ಸೆಳೆಯುವ, ಮಾತಿನಲ್ಲೇ ಬೆಂಕಿ ಉಗುಳುವ, ಹಿಂದುತ್ವದ ಐಕಾನ್ ಆಗಿರುವ ನಾಯಕ ಬೇಕು. ಆ ಕ್ವಾಲಿಟಿ ಇರೋದು ಸದ್ಯಕ್ಕೆ ಯೋಗಿ ಒಬ್ಬರಲ್ಲೇ. ಒಂದ್ ಕಾಲದಲ್ಲಿ ಉತ್ತರ ಪ್ರದೇಶ ಅಂದ್ರೆ ಗುಂಡಾ ರಾಜ್ಯ ಅಂತಿದ್ರು. ಆದ್ರೆ 2017 ನಂತರ ಚಿತ್ರಣ ಬದಲಾಯಿತು. ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿಯಾದ ಮೇಲೆ ತೆಗೆದುಕೊಂಡಂತಹ ನಿರ್ಧಾರಗಳು ಇಡೀ ದೇಶವನ್ನೇ ನಿಬ್ಬೆರಗಾಗಿಸಿದ್ವು. ಅಪರಾಧಿಗಳಿಗೆ ಎರಡೇ ಜಾಗ, ಒಂದು ಜೈಲು ಇಲ್ಲವೇ ಯಮಲೋಕ, ಹೀಗಂತ ಯೋಗಿ ಆದಿತ್ಯನಾಥ್ ತೊಡೆತಟ್ಟಿದ್ರು. ಇದರ ಪರಿಣಾಮ ಏನಾಯ್ತು? ರೌಡಿಗಳು ಕುತ್ತಿಗೆಗೆ ಪ್ಲೇ ಕಾರ್ಡ್ ಹಾಕೊಂಡು ಸ್ಟೇಷನ್ಗೆ ಬಂದು ಶರಣಾದ್ರು. ಈ ಬುಲ್ಡೋಸರ್ ಮಾಡೆಲ್ ಇವತ್ತು ದೇಶದ ಇತರೆ ರಾಜ್ಯಗಳಿಗೂ ಕೂಡ ಮಾದರಿಯಾಗಿದೆ. ಕರ್ನಾಟಕದಲ್ಲೂ ನಮಗೆ ಹಲವು ಬಾರಿ ನಮಗೆ ಯೋಗಿ ಮಾಡೆಲ್ ಬೇಕು ಅನ್ನೋ ಕೂಗುಗಳು ಕೂಡ ಕೇಳಿ ಬಂದಿದೆ. ಇನ್ನು 2026 ಯೋಗಿ ಜನಪ್ರಿಯತೆ ಹೇಗಿದೆ ಅಂತಂದ್ರೆ, ಅವರು ಕೇವಲ ಯುಪಿ ಸಿಎಂ ಅಲ್ಲ, ದೇಶದ ಅನೌಪಚಾರಿಕ ಹಿಂದೂ ಹೃದಯ ಸಾಮ್ರಾಟ್ ಆಗಿ ಬೆಳೆದಿದ್ದಾರೆ. ಅಯೋಧ್ಯೆ ರಾಮ ಮಂದಿರದ ಯಶಸ್ಸು ಯೋಗಿಯವರ ಗ್ರಾಫ್ ಅನ್ನ ರಾಕೆಟ್ ವೇಗದಲ್ಲಿ ಏರಿಸಿದೆ. ಅಭಿವೃದ್ಧಿ ಮತ್ತು ಹಿಂದುತ್ವದ ಈ ಕಾಂಬಿನೇಷನ್ ಮೋದಿ ನಂತರ ಭಾರತಕ್ಕೆ ಬೇಕು ಅಂತ ಜನ ಅಂದ್ಕೊಳ್ತಾ ಇದ್ದಾರೆ. ವಿಶೇಷ ಏನಂತಂದ್ರೆ, ಉತ್ತರ ಭಾರತದ ನಾಯಕನನ್ನ ದಕ್ಷಿಣ ಭಾರತದವರು ಒಪ್ಪಿಕೊಳ್ಳುವುದು ಕಷ್ಟ. ಆದ್ರೆ ಯೋಗಿ ವಿಚಾರದಲ್ಲಿ ಅದು ಉಲ್ಟಾ ಆಗಿದೆ. ಕರ್ನಾಟಕದಲ್ಲಿ ಯೋಗಿ ಆದಿತ್ಯನಾಥ್ ಅವರಿಗೆ ದೊಡ್ಡ ಫ್ಯಾನ್ ಬೇಸ್ ಇದೆ. ಕರಾವಳಿ ಭಾಗದಿಂದ ಹಿಡಿದು ಕಲ್ಯಾಣ ಕರ್ನಾಟಕದವರೆಗೆ ಯೋಗಿ ಬರ್ತಾರೆ ಅಂದ್ರೆ ಸಾಕು, ಲಕ್ಷಾಂತರ ಜನ ಸೇರ್ತಾರೆ. ಇದಕ್ಕೆ ಕಾರಣ ಅವರ ನೇರ ನುಡಿ ನಡೆ. ಕರ್ನಾಟಕದ ಹಿಂದುತ್ವದ ಕಾರ್ಯಕರ್ತರಿಗೆ ಯೋಗಿ ಒಬ್ಬ ಆದರ್ಶ. ಕರ್ನಾಟಕದಲ್ಲಿ ಟಿಪ್ಪು ಜಯಂತಿ ರದ್ದು ಮಾಡ್ತೀವಿ, ಹನುಮ ಜಯಂತಿ ಮಾಡ್ತೀವಿ ಅಂತ ಯೋಗಿ ಗುಡುಗಿದ್ದಾಗ ಇಡೀ ರಾಜ್ಯವೇ ತಿರುಗಿ ನೋಡಿತ್ತು. ಇವರು ಕರ್ನಾಟಕದ ಸಿಎಂ ಆಗಿರ್ಬೇಕು ಅಂತ ಕೂಡ ಜನ ಅಂದ್ಕೊಂಡಿದ್ರು. ಹೀಗಾಗಿಯೇ ಯೋಗಿ ಪ್ರಧಾನಿಯಾದ್ರೆ ದಕ್ಷಿಣ ಭಾರತದಲ್ಲೂ ಬಿಜೆಪಿ ತನ್ನ ಹಿಡಿತವನ್ನ ಇನ್ನಷ್ಟು ಗಟ್ಟಿಗೊಳಿಸಬಹುದು ಎಂಬಂತಹ ಲೆಕ್ಕಾಚಾರ ಹೈಕಮಾಂಡ್ ಬಳಿ ಇದೆ. ಇನ್ನು 2026 ದಕ್ಷಿಣದಲ್ಲಿ ಕಮಲ ಅರಳಿಸಲು ಯೋಗಿಯೇ ಟ್ರಂಪ್ ಕಾರ್ಡ್ ಆಗಿರಬಹುದು. ಆದ್ರೆ ದೆಹಲಿ ಗದ್ದುಗೆ ಏರುವುದು ಅಷ್ಟು ಸುಲಭವಲ್ಲ. ಯೋಗಿ ಪ್ರಧಾನಿಯಾದ್ರೆ ದೇಶದ ಜಾತ್ಯತೀತತೆ ಏನಾಗುತ್ತೆ ಎಂಬ ಪ್ರಶ್ನೆಯನ್ನ ವಿರೋಧ ಪಕ್ಷಗಳು ಈಗಾಗಲೇ ಕೇಳ್ತಾ ಇವೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೋದಿಯವರು ನಿರ್ಮಿಸಿರುವಂತಹ ಗ್ಲೋಬಲ್ ಲೀಡರ್ ಇಮೇಜ್ ಅನ್ನ ಯೋಗಿ ನಿಭಾಯಿಸಬಲ್ರಾ? ಯೋಗಿಯವರ ಕಠಿಣ ಹಿಂದುತ್ವದ ನಿಲುವು ಎನ್ಡಿಎ ಮಿತ್ರ ಪಕ್ಷಗಳಿಗೆ ಮುಜುಗರ ತರಬಹುದಾ? ಮೋದಿ ಎಲ್ಲರನ್ನ ಜೊತೆಗೆ ಕರೆದುಕೊಂಡು ಇರುವಂತಹ ಕಲೆ ಕರಗತ ಮಾಡಿಕೊಂಡವರು. ಯೋಗಿ ತಮ್ಮ ಸ್ಟೈಲ್ ಬದಲಾಯಿಸಿಕೊಳ್ತಾರಾ ಅಥವಾ ದೇಶವನ್ನೇ ತಮ್ಮ ಸ್ಟೈಲ್ಗೆ ಬದಲಾಯಿಸ್ತಾರಾ? ಇಲ್ಲಿ ಒಳ ಜಗಳಗಳು ಇಲ್ಲ ಅಂತಲ್ಲ. ಬಿಜೆಪಿಯಲ್ಲೇ ಇರುವ ಹಿರಿಯ ನಾಯಕರು ಯೋಗಿಯ ವೇಗಕ್ಕೆ ಬ್ರೇಕ್ ಹಾಕಲು ಕಾಯ್ತಾ ಇದ್ದಾರೆ. ಮಾರ್ಚ್ ನಲ್ಲಿ ನಡೆಯುವ ಬದಲಾವಣೆ ಸುಗಮವಾಗಿರುತ್ತಾ ಅಥವಾ ದೊಡ್ಡದೊಂದು ಆಂತರಿಕ ಯುದ್ಧ ನಡೆಯುತ್ತಾ? ಸ್ನೇಹಿತರೆ, ಯೋಗಿ ಪ್ರಧಾನಿ ಆಗ್ತಾರೆ ಅನ್ನೋದು ಕೇಳೋದಕ್ಕೆ ಎಷ್ಟು ಥ್ರಿಲ್ಲಿಂಗ್ ಆಗಿಯೂ ದೆಹಲಿಯ ಒಳಾಂಗಣದಲ್ಲಿ ಈ ವಿಚಾರ ಅಷ್ಟೇ ಸಂಕೀರ್ಣವಾಗಿದೆ. ಇಲ್ಲಿನ ಒಂದು ಪ್ರಮುಖ ಹೆಸರನ್ನ ಮರೆಯೋದಕ್ಕೆ ಆಗೋದಿಲ್ಲ. ಅದ್ಯಾವುದು ಅಂತೀರಾ? ಅದೇ ಅಮಿತ್ ಶಾ. ಇಷ್ಟು ದಿನ ದೇಶದ ಜನ ಅಂದ್ಕೊಂಡಿದ್ದು ಒಂದೇ, ಬಿಜೆಪಿಯ
ಚಾಣಕ್ಯ ಅಂದ್ರೆ ಅದು ಅಮಿತ್ ಶಾ ಅಂತ. ಕಾಶ್ಮೀರದಲ್ಲಿ 370 ರದ್ದು ಮಾಡಿದ್ದಾಗಲಿ, ತ್ರಿವಳಿ ತಲಾಕ್ ನಿಷೇಧ ಮಾಡಿದ್ದಾಗಲಿ ಇದೆಲ್ಲದರ ಮಾಸ್ಟರ್ ಮೈಂಡ್ ಶಾ ಅವರೇ ಆಗಿದ್ರು. ಹಾಗಾಗಿ ದಿಢೀರ್ ಅಂತ ಯೋಗಿ ಹೆಸರು ಮುಂಚೂಣಿಗೆ ಬಂದಿದ್ದು ಹೇಗೆ? ಚಾಣಕ್ಯನ ತಂತ್ರವನ್ನೇ ಮೀರಿಸುವಂತಹ ಶಕ್ತಿ ಯೋಗಿಗೆ ಎಲ್ಲಿಂದ ಬಂತು? ದೆಹಲಿಯ ಪವರ್ ಕಾರಿಡಾರ್ ನಲ್ಲಿ ಒಂದು ಮಾತು ಜೋರಾಗಿ ಕೇಳ್ಬರ್ತಾ ಇದೆ. ಅಮಿತ್ ಶಾ ಒಬ್ಬ ಅತ್ಯುತ್ತಮ ಸಂಘಟನಾಕಾರ, ಆದ್ರೆ ಎಲೆಕ್ಷನ್ ಗೆ ಗೆಲ್ಲೋದಕ್ಕೆ ಬೇಕಾಗಿರೋದು ಮಾಸ್ ಲೀಡರ್. 2029ರ ಚುನಾವಣೆ ಎದುರಿಸಬೇಕಂದ್ರೆ ಜನರನ್ನ ಮ್ಯಾಗ್ನೆಟ್ ತರ ಸೆಳೆಯುವ ಶಕ್ತಿ ಬೇಕು. ಆ ಮ್ಯಾಗ್ನೆಟಿಕ್ ಪವರ್ ಇರೋದು ಈಗ ಯೋಗಿ ಹತ್ರ ಮಾತ್ರ. ಹಾಗಾಗಿ ಸಂಘ ಪರಿವಾರ ಅಂದ್ರೆ RSS ಶಾ ಬದಲು ಯೋಗಿ ಕಡೆ ಒಲವನ್ನ ತೋರ್ತಾ ಇದೆ ಎನ್ನಲಾಗ್ತಾ ಇದೆ. ಸರಿ, ಒಂದ್ ವೇಳೆ 2026ರ ಮಾರ್ಚ್ ನಲ್ಲಿ ಯೋಗಿ ಪ್ರಮಾಣ ವಚನ ಸ್ವೀಕರಿಸಿದ್ರೆ ಮುಂದೇನಾಗುತ್ತೆ? ಆ ಮೊದಲ 100 ದಿನಗಳು ಹೇಗಿರುತ್ತೆ ಗೊತ್ತಾ? ಊಹಿಸ್ಕೊಳ್ಳಿ, ಮೋದಿಜಿಯವರು ಡಿಪ್ಲೊಮಸಿ ಮೂಲಕ ವಿಶ್ವವನ್ನ ಗೆದ್ರು. ಆದ್ರೆ ಯೋಗಿ ಸ್ಟೈಲೇ ಬೇರೆ. ಅವರು ಆಕ್ಷನ್ ಮೂಲಕ ಮಾಡ್ತಾರೆ. ರಾಜಕೀಯ ಪಂಡಿತರ ಪ್ರಕಾರ ಯೋಗಿ ಪ್ರಧಾನಿಯಾದ ತಕ್ಷಣ ಮೊದಲು ಕೈಗೆತ್ತಿಕೊಳ್ಳುವ ಫೈಲ್ ಅಂದ್ರೆ ಅದು ಏಕರೂಪ ನಾಗರಿಕ ಸಂಹಿತೆ. ಇಡೀ ದೇಶಕ್ಕೆ ಒಂದೇ ಕಾನೂನು ಜಾರಿಯಾಗೋದು ಗ್ಯಾರಂಟಿ. ಇದಷ್ಟೇ ಅಲ್ಲ, ಮಥುರಾ ಮತ್ತು ಕಾಶಿ ವಿಚಾರದಲ್ಲೂ ಕೂಡ ದೊಡ್ಡ ನಿರ್ಧಾರ ಹೊರಬೀಳಬಹುದು. ಯುಪಿಯಲ್ಲಿ ಧ್ವನಿವರ್ಧಕಗಳನ್ನ ಕೆಳಗಿಳಿಸಿದ ಯೋಗಿ ದೇಶಾದ್ಯಂತ ಧಾರ್ಮಿಕ ಸ್ಥಳಗಳ ನಿಯಮವನ್ನ ಕಠಿಣಗೊಳಿಸಬಹುದು. ಇನ್ನು ಗಡಿ ವಿಚಾರಕ್ಕೆ ಬಂದ್ರೆ ಪಾಕಿಸ್ತಾನಕ್ಕೆ ನಡಕ ಹುಟ್ಟುವುದು ಗ್ಯಾರಂಟಿ. ಸರ್ಜಿಕಲ್ ಸ್ಟ್ರೈಕ್ ಮಾದರಿಯಲ್ಲಿ ಉಗ್ರರ ವಿರುದ್ಧ ಬುಲ್ಡೋಸರ್ ಆಪರೇಷನ್ ನಡೆದ್ರೂ ಕೂಡ ಆಶ್ಚರ್ಯವಿಲ್ಲ. ಭಾರತದ ತಂಟೆಗೆ ಬಂದ್ರೆ ಸುಮ್ಮನೆ ಬಿಡಲ್ಲ ಅನ್ನೋ ಸಂದೇಶವನ್ನ ಯೋಗಿ ತಮ್ಮದೇ ಸ್ಟೈಲ್ ನಲ್ಲಿ ಕೊಡ್ತಾರೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಯೋಗಿ ಹವಾ ಕೇವಲ ಉತ್ತರ ಭಾರತಕ್ಕೆ ಸೀಮಿತವಾಗಿಲ್ಲ. ಈ ಮೊದಲೇ ಹೇಳಿದಂತೆ ಕರ್ನಾಟಕದ ಹಳ್ಳಿಯಲ್ಲೂ ಕೂಡ ಯೋಗಿಗೆ ಫ್ಯಾನ್ಸ್ ಇದ್ದಾರೆ. ನೀವು ಗಮನಿಸಿರಬಹುದು, ಹುಬ್ಬಳ್ಳಿ, ಶಿವಮೊಗ್ಗ, ಮಂಗಳೂರಿನ ಕಡೆಗೆ ಗಣೇಶೋತ್ಸವ ನಡೆದ್ರೆ ಅಲ್ಲಿ ಸಾವರ್ಕರ್ ಫೋಟೋ ಜೊತೆಗೆ ಯೋಗಿ ಫೋಟೋ ಕೂಡ ಇದ್ದೇ ಇರುತ್ತೆ. ಯಾಕೆ ಈ ಕ್ರೇಜ್? ಇವತ್ತಿನ ಯುವ ಪೀಳಿಗೆಗೆ ಪೊಲಿಟಿಕಲ್ ಕರೆಕ್ಟ್ನೆಸ್ ಬೇಡವಾಗಿದೆ. ಅವರಿಗೆ ನೇರ ಮಾತು, ದಿಟ್ಟ ನಿರ್ಧಾರ ಬೇಕು. ನಾನು ಹಿಂದೂ, ನನ್ನ ಸಂಸ್ಕೃತಿ ಶ್ರೇಷ್ಠ ಅಂತ ಎದೆಯುಬ್ಬಿಸಿ ಹೇಳುವ ನಾಯಕ ಬೇಕು. ಆ ಕಾನ್ಫಿಡೆನ್ಸ್ ಯೋಗಿಯಲ್ಲಿದೆ. ಇನ್ನು ಮೋದಿಯವರು ಗುಜರಾತ್ ಮಾಡೆಲ್ ತಂದ್ರು, ಈಗ ಜನ ಕೇಳ್ತಾ ಇರೋದು ಯುಪಿ ಮಾಡೆಲ್. ರೇಪ್ ಕೇಸ್ ಅಂದ್ರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಲ್ಲ, ಎನ್ಕೌಂಟರ್ ಅಥವಾ ಮನೆ ಧ್ವಂಸ ಆಗ್ಬೇಕು ಅನ್ನೋ ಆಕ್ರೋಶ ಜನರಲ್ಲಿದೆ. ಆ ಆಕ್ರೋಶಕ್ಕೆ ಧ್ವನಿಯಾಗಿರೋದೇ ಯೋಗಿ ಆದಿತ್ಯನಾಥ್. ಇನ್ನು 2026ರ ಮಾರ್ಚ್ ಇಡೀ ಪ್ರಪಂಚದ ಗಮನವನ್ನ ಭಾರತದ ಕಡೆಗೆ ತಿರುಗಿಸುವುದು ಖಂಡಿತ. ಮೋದಿ ಎಂಬ ಮಹಾನ್ ವೃಕ್ಷದ ನೆರಳಿನಿಂದ ಹೊರಬಂದು ಯೋಗಿ ಎಂಬ ಬೆಂಕಿಯುಂಡೆ ದೆಹಲಿಯ ಸಿಂಹಾಸನ ಏರುತ್ತಾ. ಇದು ನಡೆದ್ರೆ ಭಾರತ ಇತಿಹಾಸದಲ್ಲೇ ಅತಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಲಿಬರಲ್ಸ್ಗೆ ನಿದ್ದೆ ಬರಲ್ಲ, ವಿರೋಧಿಗಳಿಗೆ ನಡುಕ ನಿಲ್ಲಲ್ಲ, ಆದ್ರೆ ಹಿಂದುತ್ವವಾದಿಗಳಿಗೆ ಮಾತ್ರ ರೋಮಾಂಚನವಾಗುತ್ತೆ. ಸೊ ಒಟ್ಟಾರೆಯಾಗಿ 2026 ಭಾರತದ ಪಾಲಿಗೆ ಹೊಸ ಶಕ್ತಿಯ ಆರಂಭವಾಗಬಹುದು. ಮೋದಿ ಎಂಬ ಮಹಾನ್ ಶಕ್ತಿಯ ನಂತರ ಆ ಸ್ಥಾನವನ್ನ ತುಂಬಬಲ್ಲಂತಹ ತಾಕತ್ತು ಇರುವುದು ಸದ್ಯಕ್ಕೆ ಯೋಗಿ ಆದಿತ್ಯನಾಥ್ ಅವರಿಗೆ ಮಾತ್ರ ಎಂಬುದು ಬಹುತೇಕ ಸಮೀಕ್ಷೆಗಳ ಉತ್ತರ. ಅವರು ತೆಗೆದುಕೊಂಡ ಕಠಿಣ ನಿರ್ಧಾರಗಳು, ಅವರ ಮೇಲಿರುವ ಭ್ರಷ್ಟಾಚಾರ ರಹಿತ ಇಮೇಜ್ ಮತ್ತು ಸಂಘದ ಬೆಂಬಲ, ಇವೆಲ್ಲವೂ ಅವರನ್ನ ಪ್ರಧಾನಿ ಹುದ್ದೆಯ ಪ್ರಬಲ ಆಕಾಂಕ್ಷಿಯನ್ನಾಗಿ ಮಾಡಿವೆ. ಮಾರ್ಚ್ ತಿಂಗಳು ಹತ್ರ ಬರ್ತಾ ಇದೆ. ದೆಹಲಿಯಲ್ಲಿ ಗುಸುಗುಸು ಜೋರಾಗಿದೆ. ಸೊ ನಿಮ್ಗೇನನ್ಸುತ್ತೆ? ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರ ನಂತರ ಯೋಗಿ ಆದಿತ್ಯನಾಥ್ ಅವರು ಅಧಿಕಾರವನ್ನ ಸ್ವೀಕಾರ ಮಾಡಬೇಕಾ ಅಥವಾ ಅಮಿತ್ ಶಾ ಅವರು ಪ್ರಧಾನಿ ಆಗ್ಬೇಕಾ? ನಿಮ್ಗೇನನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.